ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟ ದರ್ಶನ್ ಈಗ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿಗೆ ಬಿಗ್ ಶಾಕ್ ಎದುರಾಗಿದೆ. ಬಾಸ್ ಸಿನಿಮಾ ಬಿಡುಗಡೆಗೆ ಹೈಕೋರ್ಟ್ ಅಸ್ತು ನೀಡಿದೆ. ವಿಜಯಲಕ್ಷ್ಮಿ ದರ್ಶನ್ ದಂಪತಿಗೆ ಒಂದು ತರಹದ ಆಘಾತ. ಬಾಸ್ ಸಿನಿಮಾ ಬಿಡುಗಡೆಗೆ ಹೈಕೋರ್ಟ್ ಅಸ್ತು. ವಿಜಯಲಕ್ಷ್ಮಿ ಮೇಲ್ಮನವಿ ವಜಾ ಆಗಿದೆ. ಚಿತ್ರತಂಡಕ್ಕೂ ಜಯ ಇದು. ವಿಜಯಲಕ್ಷ್ಮಿ ದರ್ಶನ್ ಮೇಲ್ಮನವಿ ವಜಾಗೊಂಡಿದೆ. ಬಾಸ್ ರಿಲೀಸ್ಗೆ ತಡೆಯೊಡ್ಡೋದಕ್ಕೆ ವಿಜಿ ಹೈ ಮೊರೆ ಹೋಗಿದ್ರು. 1.5 ತಿಂಗಳ ಕಾನೂನು ಹೋರಾಟಕ್ಕೆ ಸೋಲಾಗಿದೆ. ಬಾಸ್ ಸಿನಿಮಾ ಚಿತ್ರತಂಡಕ್ಕೆ ಸಿಕ್ತು ಭರ್ಜರಿ ಜಯ. ನಿರ್ದೇಶಕ ಲವ ಮತ್ತು ನಟ ತನುಷ್ ಶಿವಣ್ಣ ತಂಡಕ್ಕೆ ಗೆಲುವು. ಅಂತಿಮವಾಗಿ ಸತ್ಯವೇ ಗೆದ್ದಿದೆ ಎಂದ ಚಿತ್ರತಂಡ. ಒಂದು ಚಿತ್ರಕ್ಕೆ ತಡೆ ಸಿಗಬೇಕಾದರೆ ನಾನಾ ಕ್ರಮಗಳಿದ್ದಾವೆ. ಆ ಸಿನಿಮಾ ಯಾವ ಚಿತ್ರ ಕಥೆ ಆಧಾರಿತ ಅನ್ನುವುದು ಕೂಡ ಮ್ಯಾಟ್ರ್ ಆಗುತ್ತೆ. ಒಂದು ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದು ಯಾರು? ಸೆನ್ಸಾರ್ ಮಂಡಳಿ. ಆದರೆ ಈ ಸಿನಿಮಾದ ಚಿತ್ರೀಕರಣವೇ ಆಗ್ಕೂಡ್ದು, ಈ ಚಿತ್ರದ ಬಿಡುಗಡೆಯೇ ಆಗ್ಕೂಡ್ದು ಅಂತ ಹೇಳಿ ವಿಜಯಲಕ್ಷ್ಮಿ ಕೋರ್ಟ್ ಮೊರೆ ಹೋಗಿದ್ರು. ಅದಕ್ಕೆ ಅದರದೇ ಆದಂತಹ ಕಾರಣಗಳಿದ್ದಾವೆ, ಅದು ಮುಂದಕ್ಕೆ ಗೊತ್ತಾಗ್ತಾ ಹೋಗ್ತವೆ. ಕೋರ್ಟು ಅವರ ಮನವಿಯನ್ನು ವಜಾ ಮಾಡಿದೆ. ಅವರ ಮನವಿಯನ್ನು ಕೋರ್ಟ್ ವಜಾ ಮಾಡಿದೆ. ಕೇವಲ ವಜಾ ಮಾಡಿದ್ದು ಮಾತ್ರವಲ್ಲ, ತಿರಸ್ಕರಿಸಿದೆ. ಬಾಸ್ ಚಿತ್ರತಂಡದ ನಾಯಕರುಗಳಿಗೆ ಒಂದು ತರಹದ ಜಯ ಇದು. ವಿಜಯಲಕ್ಷ್ಮಿ ದರ್ಶನ್ ದಂಪತಿಗೆ ಬಿಗ್ ಶಾಕು. ಬಾಸ್ ಸಿನಿಮಾ ಬಿಡುಗಡೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ವಿಜಯಲಕ್ಷ್ಮಿ ಮೇಲ್ಮನವಿ ವಜಾ ಆಗಿದೆ. ಚಿತ್ರತಂಡಕ್ಕೆ ಜಯ. ವಿಜಯಲಕ್ಷ್ಮಿ ದರ್ಶನ್ ಮೇಲ್ಮನವಿ ವಜಾ. ಬಾಸ್ ರಿಲೀಸ್ಗೆ ತಡೆ ಒಡ್ಡೋದಕ್ಕೆ ವಿಜಿ ಹೈಕೋರ್ಟ್ ಮೊರೆ ಹೋಗಿದ್ರು. 1.5 ತಿಂಗಳ ಕಾನೂನು ಹೋರಾಟಕ್ಕೆ ಸೋಲಾಗಿದೆ. ಬಾಸ್ ಸಿನಿಮಾ ಚಿತ್ರತಂಡಕ್ಕೆ ಸಿಕ್ತು ಭರ್ಜರಿ ಜಯ. ನಿರ್ದೇಶಕ ಲವ ಮತ್ತು ನಟ ತನುಷ್ ಶಿವಣ್ಣ ತಂಡಕ್ಕೆ ಗೆಲುವು. ಅಂತಿಮವಾಗಿ ಸತ್ಯವೇ ಗೆದ್ದಿದೆ ಎಂದ ಚಿತ್ರತಂಡ. ಒಂದು ಕಡೆ ಪಾಪ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂತಹ ದರ್ಶನ್ ಒಂದು ತರಹದ ವಿರಹ ವೇದನೆಯಲ್ಲಿದ್ದರೆ, ಹೊರಗಿರುವಂತಹ ಹೆಂಡತಿ ವಿಜಯಲಕ್ಷ್ಮಿ ಆ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತ ಹೇಳಿ ಕೋರ್ಟ್ ಮೆಟ್ಟಿಲತ್ತಿದ್ರು. ಈಗ ವಿಜಯಲಕ್ಷ್ಮಿ ಅವರಿಗೆ ಲಿಟ್ರಲಿ ಸೋಲಾಗಿದೆ. ವಿಜಯಲಕ್ಷ್ಮಿಗೆ ಅಕ್ಷರಶಃ ಸೋಲಿತು. ಈ ಸೋಲಿನ ಆಘಾತ ವಿಜಯಲಕ್ಷ್ಮಿ ಹೆಂಗೆ ಸಹಿಸ್ಕೊತಾರೆ? ಈಗ ಬಾಸ್ ಸಿನಿಮಾ ತಂಡ ಅದನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೆ. ನ್ಯಾಯಾಲಯ ನಮಗೆ ಅಷ್ಟು ಅಂತ ಹೇಳಿದೆ. ನಮ್ಮ ಬಿಡುಗಡೆಗೆ ಯಾವುದೇ ತರಹದ ಅಡ್ಡಿ ಅಡೆತಡೆಗಳಿರೋದಿಲ್ಲ. ನಿರ್ದೇಶಕ ಲವ ಮತ್ತು ನಟ ತನುಷ್ ಶಿವಣ್ಣ ತಂಡಕ್ಕೆ ಗೆಲುವು. ಅಂತಿಮವಾಗಿ ಸತ್ಯವೇ ಗೆದ್ದಿದೆ ಎಂದ ಚಿತ್ರತಂಡ. ಬಾಸ್ ಸಿನಿಮಾ ತಂಡ ಬಿಡುಗಡೆಗೆ ಕೌಂಟೌನ್ ಕೂಡ ಶುರುವಾಗಿದೆ. ಯಾವುದೇ ಸಮಸ್ಯೆ ಅಡ್ಡಿ ಆತಂಕಗಳಿಲ್ಲದೆ ಬಿಡುಗಡೆ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಇನ್ನು ವಿಜಯಲಕ್ಷ್ಮಿ ಈ ಚಿತ್ರ ಬಿಡುಗಡೆ ಆಗ್ಕೂಡ್ದು ಅಂಥೇಳಿ ಕೋರ್ಟಿಗೆ ಒಂದಷ್ಟು ಕಾರಣಗಳನ್ನು ಕೂಡ ಮುಂದಿಟ್ಟಿದ್ರು. ಆ ಎಲ್ಲ ಕಾರಣಗಳನ್ನು ಕೂಡ ಅಲ್ಲೆಗೆಳೆದು ಕೋರ್ಟಿಗ ಅವರ ಏನು ಬೇಡಿಕೆಗಳಿಗೆ ಅವಕಾಶವನ್ನು ನಿರಾಕರಿಸಿದೆ. ಒಟ್ಟಾರೆ ಬಾಸ್ ಸಿನಿಮಾ ತಂಡ ಒಂದು ತರಹದ ಸಂತಸದಲ್ಲಿದೆ. ಜೊತೆಗೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಆಘಾತಕ್ಕೊಳಗಾಗಿದ್ದಾರೆ. ಕೊನೆಗೆ ಚಿತ್ರತಂಡ ಹೇಳಿದ ಒಂದು ಮಾತಿದೆ, ಸತ್ಯವೇ ಗೆದ್ದಿದೆ, ಸತ್ಯಮೇವ ಜಯತೆ ಅಂತ ಹೇಳಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕ ಲವ ಮತ್ತು ನಟ ತನುಷ್ ಗೆಲುವನ್ನು ಸಂಭ್ರಮಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ A2 ಆರೋಪಿ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಒಂದು ಬೇಲಿಗೋಸ್ಕರ ಮತ್ತೊಂದು ಬಿಡುಗಡೆಗೋಸ್ಕರ ಈ ಎಲ್ಲ ಹೋರಾಟಗಳ ನಡುವೆ ಬಾಸ್ ಸಿನಿಮಾ ಅನ್ನೋ ಒಂದು ಚಿತ್ರ ರಿಲೀಸ್ಗೆ ಮುಂದಾಗಿತ್ತು. ಚಿತ್ರೀಕರಣ ಕಂಪ್ಲೀಟ್ ಆಗಿರತಕ್ಕಂತಹ ಚಿತ್ರ ಅದು. ಆದರೆ ಅದು ಬಿಡುಗಡೆ ಆಗ್ಕೂಡ್ದು ಅಂತ ಹೇಳಿ ವಿಜಯಲಕ್ಷ್ಮಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಈಗ ಚಿತ್ರತಂಡಕ್ಕೆ ಮುನ್ನಡೆಯಾಗಿದೆ. ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿಗೆ ಹಿನ್ನಡೆಯಾಗಿದೆ. ಒಟ್ಟಾರೆ ವಿಜಯಲಕ್ಷ್ಮಿ ಪಾಲಿಗೆ ಇದು ಒಂದು ತರಹದ ಆಘಾತವಾಗಿ
ಪರಿವರ್ತನೆಗೊಂಡಿದೆ. ಬಾಸ್ ಚಿತ್ರದ ಬಿಡುಗಡೆಗೆ ತಡೆ, ವಿಜಯಲಕ್ಷ್ಮಿ ದರ್ಶನ್ ಸಲ್ಲಿಸಿದ್ದ ಮೇಲ್ಮನವಿ ಕರ್ನಾಟಕ ಹೈಕೋರ್ಟ್ ಇವತ್ತು ವಜಾ ಮಾಡಿದೆ. ಬಾಸ್ ಚಲನಚಿತ್ರ ಬಿಡುಗಡೆಗೆ ಅನುಮತಿ ನೀಡಿದ ಹೈಕೋರ್ಟ್ 1.5 ತಿಂಗಳಿನಿಂದ ನಡೆದಿದ್ದ ಕಾನೂನು ಹೋರಾಟಕ್ಕೆ ತೆರೆ. ಇನ್ನು ಬಾಸ್ ಚಿತ್ರತಂಡಕ್ಕೆ ಮಹತ್ವದ ಜಯ ಸಿಕ್ಕಿದೆ. ಲವಾವಿ ನಿರ್ದೇಶನದ ತನುಷ್ ಶಿವಣ್ಣ ನಟನೆಯ ಬಾಸ್ ಸಿನಿಮಾ ಅಂತಿಮವಾಗಿ ಸತ್ಯವೇ ಗೆದ್ದಿದೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸಿನಿಮಾ ರಿಪೋರ್ಟರ್ ಶಕುಂತಲಾ ನೇರವಾಗಿ ನ್ಯೂಸ್ ಡೆಸ್ಕ್ನಿಂದ ಲೈವ್ ಸಂಪರ್ಕ ಕಡಿತ ಆಗಿದೆ. ಈಗ ಮತ್ತೆ ಫೋನ್ ಸಂಪರ್ಕ ಪ್ರಯತ್ನ ಆಗ್ತಾ ಇದೆ. ಈಗ ಫೋನ್ ಸಂಪರ್ಕದಲ್ಲಿ ಶಕುಂತಲಾ ಎಲ್ಲೋ ಒಂದು ಕಡೆ ಬಾಸ್ ಸಿನಿಮಾ ತಂಡ ನಿರಂತರವಾಗಿ 1.5 ತಿಂಗಳಿನಿಂದ ಪ್ರಯತ್ನ ಪಡ್ತಾ ಇತ್ತು ಈ ಸಿನಿಮಾ ಬಿಡುಗಡೆಗೆ ಕೋರ್ಟ್ ಅವಕಾಶ ಕೊಡಬೇಕು ಅಂತ ಹೇಳಿ. ಇಲ್ಲಿ ವಿಜಯಲಕ್ಷ್ಮಿ ಅವರ ತಕರಾರು ಏನಿತ್ತು, ಯಾಕೆ ಈ ಬಿಡುಗಡೆ ಆಗಬಾರದು ಅಂತ ಹೇಳಿ ವಿಜಯಲಕ್ಷ್ಮಿ ಕೋರ್ಟ್ ಮೊರೆ ಹೋಗಿದ್ರು. ಈಗ ಕೊನೆಗೂ ಚಿತ್ರತಂಡ ಹೇಳ್ತಾ ಇದೆ ಸತ್ಯವೇ ಗೆದ್ದಿದೆ ಅಂತ. ಏನು ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಶಕುಂತಲಾ? ಎಸ್ ಸಾಹಿಲ್, ಏನಂದ್ರೆ ನೀವು ಟೀಸರ್ ನೋಡಿರ್ಬಹುದು. ಬಾಸ್ ಅನ್ನೋ ಟೀಸರ್ ಈ ಲವ ನಿರ್ದೇಶನದ ಮತ್ತು ತನುಷ್ ಶಿವಣ್ಣ ನಟನೆಯ ಒಂದು ಬಾಸ್ ಟೀಸರ್ ಏನಿದೆ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಟೀಸರ್ ಬಿಡುಗಡೆ ಆಗಿತ್ತು. ಈ ಟೀಸರ್ ಒಂದು ಪೋಸ್ಟರ್ ಬಿಡುಗಡೆ ಆದ ಯಾವುದೇ ವಿವಾದ ಆಗಿರ್ಲಿಲ್ಲ. ಬಟ್ ಈ ಟೀಸರ್ ಬಿಡುಗಡೆ ಆದ್ಮೇಲೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ವಾದವನ್ನ ಮಾಡ್ತಾರೆ. ಈ ಒಂದು ಟೀಸರ್ ರಿಲೀಸ್ ಆಗಿದೆ, ಆದ್ರೆ ಚಿತ್ರ ರಿಲೀಸ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಮೊರೆ ಹೋಗ್ತಾರೆ. ಇನ್ನು ಕೋರ್ಟ್ ಮೊರೆ ಹೋದಾಗ ಅಲ್ಲಿ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ಇದು 1 ತಿಂಗಳವರೆಗೂ ಇದು ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾನೆ ಇತ್ತು. ಇನ್ನು ಟೀಸರ್ ನಲ್ಲಿ ನೋಡ್ಬೇಕಾದ್ರೆ ಬಾಸ್ ಅನ್ನೋ ಟೀಸರ್ ಅಲ್ಲಿ ಒಂದು ಏನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂಭಾಷಣೆ ನಡೆಯುತ್ತೆ. ಈ ಟೀಸರ್ ನಲ್ಲಿ ಒಂದು ವಿಡಿಯೋದಲ್ಲಿ ಒಂದು ಆರೋಪಿ ಇರ್ತಾನೆ. ಆರೋಪಿ ಹೊಡಿಬೇಡಿ ಸರ್, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ನನ್ನ ತಂದೆ ತಾಯಿ ವಯಸ್ಸಾದವರಿದ್ದಾರೆ, ನನಗೆ ಹೊಡಿಬೇಡಿ ಅಂತ ಹೇಳಿ ಆ ಟೀಸರ್ಗೆ ಒಂದು ಸಂಭಾಷಣೆ ಇದೆ ಸರ್. ಹಾಗಾಗಿ ನಟ ದರ್ಶನ್ ಪತ್ನಿ ಇದು ನನ್ನ ಕುಟುಂಬದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಹಾಗಾಗಿ ಚಿತ್ರವನ್ನ ರಿಲೀಸ್ ಮಾಡಬಾರ್ದು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಇನ್ನು ದರ್ಶನ್ ಕೂಡ ಜೈಲಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಫಿಲ್ಮ್ ಅನ್ನ ರಿಲೀಸ್ ಮಾಡಬಾರ್ದು ಅಂತ ಹೇಳಿ ತಡೆ ಆಜ್ಞೆಯನ್ನು ಕೊಡ್ತಾರೆ ವಿಜಯಲಕ್ಷ್ಮಿ ಅವರು. ಅದಾದ್ಮೇಲೆ ಮತ್ತೆ ಕೋರ್ಟ್ ಅಲ್ಲಿ ವಾದ ವಿವಾದಗಳು ನಡೀತಾ ಇರುತ್ತೆ, ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ಈಗ ಕೊನೆಗೆ ಒಂದು ಬಾಸ್ ಚಿತ್ರಕ್ಕೆ ಈಗ ಹೈಕೋರ್ಟ್ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಚಿತ್ರ ಬಿಡುಗಡೆಗೆ. ಇನ್ನೇನು ಈ ಒಂದು ಬಾಸ್ ಚಿತ್ರ ಬಿಡುಗಡೆಯಾಗಿ ತುಂಬಾ ದಿನಗಳೇ ಇವಾಗ ಥ್ಯಾಂಕ್ ಯು ಸೋ ಮಚ್ ಶಕುಂತಲಾ ತಮ್ಮೆಲ್ಲ ಡೀಟೇಲ್ಸ್ಗೆ.